ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಇವತ್ತು ನಾವು ನಮ್ಮ ಸ್ಕೂಲ್ ಫ್ರೆಂಡ್ ಬಂದಿದ್ದಾನೆ, ಸ್ಕಂದನ್ ಅಂತ. ಇವನೇ ನೋಡ್ರಿ, ಸ್ಕಂದನ್ ಅಂತ ಸಿಕ್ಕಿದ್ದಾನೆ 10 ವರ್ಷ ಆದಮೇಲೆ. ಅವನು ನಾವು ಎಲ್ಲ ಒಟ್ಟಿಗೆ ಹೋಗಿ ಗೋವಾ ಟ್ರಿಪ್ ಹೋಗ್ತಾ ಇದ್ದೀವಿ. ನೋಡೋಣ ಒಂದು ಹೇಗಿರುತ್ತೆ ಅಂತ. ಫಸ್ಟು ಹುಬ್ಬಳ್ಳಿಯಲ್ಲಿ ಇಳ್ಕೊಂಡು ಊಟ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಒಂದು ಹೊತ್ತು ಸಿಕ್ತು, ಅಲ್ಲಿ ಬಿರಿಯಾನಿ ಆರ್ಡ್ರ್ ಮಾಡಿದ್ವಿ, ಬಿರಿಯಾನಿ ಬಂತು. ಈ ಹೋಟ್ಲಲ್ಲಿ ಊಟ ಮುಗಿಸಿ ಈಗ ಮತ್ತೆ ರೈಲ್ ಹತ್ತಬೇಕು, 11 ಗಂಟೆಗಿದೆ. ಈಗ ಗೋವಾದಲ್ಲಿ ಸಿಗ್ತೀನಿ. ನಾವು ಈಗ 6:15 ವಾಸ್ಕೋ ಬಂದು ರೀಚ್ ಆದ್ವಿ. ಈಗ ಬಸ್ಸಿಗೆ ಹೋಗ್ಬೇಕು ಪಣಜಿಗೆ. ಹೋಗೋಣ ಬನ್ನಿ. ಸ್ವಲ್ಪ ಪಣಜಿಯಿಂದ ಮತ್ತೆ ಕಲ್ಲಂಗೋಟ್ಗೆ ಹೋಗ್ಬೇಕು. ಈಗ ಬೀಚ್ ಕಡೆಗೆ ಹೋಗ್ತಾ ಇದ್ದೀವಿ. ಈಗ ಫಸ್ಟು ರೂಮ್ ಮಾಡಬೇಕು, ಯಾವ್ದಾದ್ರು ರೂಮ್ ಹುಡ್ಕೋದು. ಫಸ್ಟ್ ಇಲ್ಲಿ ಹೋಗಿ ಸ್ವಲ್ಪ ರೂಮ್ ಹುಡುಕ್ತಾ ಇದ್ದೀವಿ. ಅಲ್ಲಿ ಹತ್ತಿರ ಇರೋದು ಸ್ವಲ್ಪ ಬೀಚಿಗೆ. ರೂಮು ಸಿಗ್ತಾ ಇಲ್ಲ. ಅಲ್ಲಿ ನೋಡಿದ್ವಿ, ಅಲ್ಲಿ ಫುಲ್ಲಾಗಿತ್ತು. ಈ ಕಡೆ ಬೇರೆ ಕಡೆಗೆ ಬಂದ್ವಿ. ಇಲ್ಲಿ ಕೇಳ್ತಾ ಇದ್ದೀವಿ ಸ್ವಲ್ಪ. ರೂಮು ಇನ್ನೂ ಸಿಕ್ಕಿಲ್ಲ. 10 ಗಂಟೆಗೆ ಕೊಡ್ತೀವಿ ಅಂದರೆ ಅದಕ್ಕೆ ಸ್ವಲ್ಪ ಬೀಚ್ ಕಡೆ ಬಂದಿದ್ವಿ. ಬೀಚ್ ನೋಡೋಕ್ಕೆ ಮಾರ್ನಿಂಗು. ಇದೇ ನೋಡ್ರಿ ಕಲ್ಲಂಗೋಟ್ ಬೀಚ್. ಜನ ಮಾತ್ರ ಫುಲ್ ರಶ್ ಇರುತ್ತೆ ಈ ಬೀಚಲ್ಲಿ ಯಾವಾಗಲೂ. ಇಲ್ಲಿ ಸ್ಕ್ಯಾಮು ಭಾಳ ನಡೀತೆ, ಸ್ವಲ್ಪ ಹುಷಾರಾಗಿರ್ರಿ ಬೀಚ್ ಕಡೆ. ಆಮೇಲೆ ಈಗ ರೂಮಿಂದ ಎಲ್ಲರೂ ಸೇಮ್ ಬಟ್ಟೆ ಹಾಕ್ಕೊಂಡು ಈಗ ಬೀಚ್ ಕಡೆ ಹೋಗ್ತಾಯಿದ್ದೀವಿ. ಮತ್ತು ಇನ್ನೊಂದು ಸಾರಿ ಫುಲ್ ಹೋಗಿ ಒಂದು 2 ಅವರ್ ಬೀಚಲ್ಲಿ ಫುಲ್ ಎಂಜಾಯ್ ಮಾಡೋದು. ಬೀಚಿಂದ ಬಂದು ಎಲ್ಲ ಫ್ರೆಶ್ ಅಪ್ ಆಗಿ ಈಗ ಊಟಕ್ಕೆ ಬಂದೀವಿ. ಮಧ್ಯಾಹ್ನ ಇಲ್ಲೇ ಕಲ್ಲಂಗೋಟಲ್ಲಿ ಬಿರಿಯಾನಿ ಆರ್ಡ್ರ್ ಮಾಡಿದ್ದೀವಿ. ಬರುತ್ತೆ ನೋಡ್ರಿ ನಮ್ಮ ಸ್ಮಾರ್ಟಿನ. ಬಿರಿಯಾನಿ ಬಂತು. ಇಲ್ಲಿ ಹೈದ್ರಾಬಾದ್ ಬಿರಿಯಾನಿ ಟೇಸ್ಟೇ ಸರಿ ಆಗಲ್ಲ. ನಮ್ಮದು ಚಿಕನ್ ಚಿಲ್ಲಿ ಹೇಳಿದ್ವಿ, ಅದು ಬಂತು. ಈಗ ಊಟ ಮಾಡಿ ಫುಲ್ ಮಧ್ಯಾಹ್ನ ಊಟ ಮಾಡಿ ಬಂದು ಮಲ್ಕೊಂಡಿದ್ವಿ. ಈಗ ಎದ್ದು ಮತ್ತೆ ಈಗ ನೈಟ್ ಬೀಚ್ ಕಡೆ ಹೋಗ್ತಾ ಇದ್ದೀವಿ. ಬರೀ ಈಗ ಬಾಗ ಬೀಚ್ ಕಡೆ ಹೋಗ್ತಾ ಇದ್ದೀವಿ.
ಬೀಚಿಂದ ಬರೋಷ್ಟೇ ಒಂದು 11:30 ಆಗಿತ್ತು. ಊಟನೇ ಮಾಡೋಂಗಾಗಿದ್ದಿಲ್ಲ. ಅದಕ್ಕೆ ಒಂದು ಪಿಜ್ಜಾ ತರಿಸಿದ್ವಿ. 4 ಪಿಜ್ಜಾ ತಿಂದು ಸುಮ್ಮನೆ ಮಲ್ಕೋಣ ಅಂತ. ಇವರು ಅಪ್ಕಮಿಂಗ್ BAMS ಡಾಕ್ಟರ್ಸ್ಗಳು ಇಲ್ಲಿರೋರು ಎಲ್ಲರೂ ಅಪ್ಕಮಿಂಗ್ BAMS ಡಾಕ್ಟರ್ಸ್. ನೋಡ್ರಿ ಏನು ಮಾಡ್ತಾರೆ. ನೈಟ್ ಮಲಗಿ ಈಗೆದ್ವಿ. ಇದೇ ನೋಡ್ರಿ ನಾವು ಇದ್ದಿದ್ದು ರೂಮು. ಈಗ ಸ್ವಲ್ಪ ಬೈಕ್ ರೆಂಟ್ ತಗೊಂಡು ಇಲ್ಲೇ ಗೋವಾ ಸುತ್ತ ಇರೋ ಚೆನ್ನಾಗಿರೋ ಪ್ಲೇಸಸ್ಸಿಗೆ ಹೋಗೋಣ ಬನ್ನಿ. ಗಾಡೀಲಿ ಪೆಟ್ರೋಲ್ ಇಲ್ಲ, ಸ್ವಲ್ಪ ಪೆಟ್ರೋಲ್ ಹಾಕ್ಸ್ತಾ ಇದ್ದೀವಿ. ಫೋರ್ಟ್ ಮಾತ್ರ ಸಖತ್ತಾಗಿದೆ, ನೆಕ್ಸ್ಟ್ ಲೆವೆಲ್. ಬೀಚಿಂದ ಹಿಂದೆನೇ ಕಟ್ಟಿದ್ದಾರೆ ಇದನ್ನ. ಫುಲ್ ಮಸ್ತಾಗಿದೆ. ಒಬ್ಬರಿಗೆ 25 ರೂಪೀಸನ್ನು ಎಂಟ್ರಿ ಚಾರ್ಜು. ಫುಲ್ ಬಿಸಿಲು ಅಂದ್ರೆ ಬಿಸಿಲು. ಇದು ಫುಲ್ ಟ್ಯಾಂಕಿ ಇದೆ ಇದ್ರ ಕೆಳಗೆ. ಫುಲ್ ನೀರು ಸ್ಟೋರ್ ಮಾಡ್ಬೋದು ಇದ್ರ ಕೆಳಗೆ. ನೋಡ್ರಿ ಹೆಂಗಿದೆ ಬೀಚ್. ಬಾಯ್ಸ್ ಎಲ್ಲ ಕ್ಯಾಮ್ರಾದಲ್ಲಿ ಫೋಟೋ ತೆಗ್ಸ್ಕೊತಾ ಇದ್ದಾರೆ. ತೆಗ್ಸ್ಕೊಂಡಾದ್ಮೇಲೆ ಡೈರೆಕ್ಟ್ ಊಟಕ್ಕೆ ಹೋಗಬೇಕು. ಹೊಟ್ಟೆ ಹಸ್ತಾ ಇದೆ. ಅಗೋಡಾ ಫೋರ್ಟ್. ಈ ಫೋರ್ಟು ಜಸ್ಟ್ 7 to 8 ಕಿಲೋಮೀಟ್ರ್ ಇದೆ ಕಲ್ಲಂಗೋಟಿಂದ. ಇದೆಲ್ಲ ಫೋಟೋ ಎಲ್ಲ ತೆಗೆಸ್ಕೊಂಡಾಯ್ತು. ಈಗ ಊಟಕ್ಕೆ ಹೋಗೋಣ ಬರ್ರಿ. ಹೋಟೆಲ್ ಮೈಸೂರು ಪ್ಯಾಲೇಸ್ ಅಂತ ಬಂದಿದ್ದೀವಿ. ಇದು ಸೇಮ್ ಮೈಸೂರು ನಾಟಿ ಸ್ಟೈಲ್ ಥರನೇ ಇರುತ್ತಂತೆ. ಹೋಗೋಣ ಬರ್ರಿ. ಟೇಸ್ಟ್ ಇನ್ನೂ ಮಾಡಿಲ್ಲ ನಾವು, ನೋಡೋಣ ಹೇಗಿರುತ್ತೆ ಅಂತ ಟ್ರೈ ಮಾಡೋಣ. ಇದು ಸೇಮ್ 2 ಇಲ್ಲ 3 ಕಿಲೋಮೀಟ್ರು ಕಲ್ಲಂಗೋಟಿಂದ. ನೋಡಿ ಮೇಲಿನ ಫಸ್ಟ್ ಫ್ಲೋರಲ್ಲಿ ಐತೆ ಮೈಸೂರು ಪ್ಯಾಲೇಸ್ ನಾಟಿ ಸ್ಟೈಲ್. ನೋಡೋಣ ಹೇಗೈತೆ ಊಟ ಅಂತ. ನಾವು ಫಸ್ಟ್ ಒಂದು ಬಿರಿಯಾನಿ, ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಹೊರ ಬಂದ್ವಿ. ಇಲ್ಲೇನೋ ಸ್ವಲ್ಪ ಪರ್ಚೇಸ್ ಮಾಡಬೇಕು ಅಂದ್ರೆ ಅದಕ್ಕೆ ಪರ್ಚೇಸ್ ಮಾಡ್ತಾ ಇದ್ದೀವಿ. ಈಗ ಇಲ್ಲಿಂದ ನೆಕ್ಸ್ಟ್ ಇನ್ನೊಂದು ಪ್ಲೇಸ್ ಇದೆ, ಅಲ್ಲಿ ಹೋಗೋಣ ಬನ್ನಿ. ಇದು ಮಪೂಸಾ ಪಾರಾ ಟ್ರೀ ರೋಡ್ ಅಂತ. ಫುಲ್ ಕೋಕೋನಟ್ ಟ್ರೀನೇ ಇದೆ ಫುಲ್ 1 ಕಿಲೋಮೀಟ್ರ್. ಸ್ವಲ್ಪ ಬಾಯಾರಿಕೆ ಆಯಿತು ಅಂತ ನೀರು ತೊಗೊಳಕ್ಕೆ ಬಂದ್ವಿ. ಈಗ ನೀರು ಕುಡ್ದು ಇನ್ನೊಂದು ಬೀಚ್ ಕಡೆ ಹೋಗೋಣ ಬರ್ರಿ. ಇಲ್ಲಿ ಯಾವುದೂ ಜನ ಇಲ್ಲ. ಆ ಕಡೆ ಹೋಗ್ಬೇಕು ನಾವೀಗ. ಇದ್ರ ಅಪೋಸಿಟ್
ಅದು ಇಲ್ಲಿಂದ ಒಂದು 20 ಕಿಲೋಮೀಟ್ರ್ ಆಗುತ್ತೆ. ರೌಂಡ್ ಹಾಕಿ ಹೋಗ್ಬೇಕು ಹಿಂಗೆ ಬ್ರಿಡ್ಜ್ ಮೇಲೆ. ಇಲ್ಲಿ ಇರೋ ಜನ ಅಷ್ಟು ಇದೆಲ್ಲ ನೇಟಿವ್ ಗೋವಾದವರೇ ಇವರೆಲ್ಲ. ಇದು ಲಾಸ್ಟ್ ಅಂತೆ ಅವರು. ಈಗ ಮತ್ತೆ ಮಾನ್ಸೂನ್ ಸ್ಟಾರ್ಟ್ ಆದರೆ ಬರೋಕ್ಕಾಗಲ್ಲ ಅಂದು ಎಲ್ಲ ಜನನೂ ಬಂದುಬಿಟ್ಟಾರೆ. ಈಗ ಇವರೆಲ್ಲ ಒನ್ ಡೇ ಸ್ಟೇ ಆಗಿ ಫುಲ್ಲು ಮಜಾ ಮಾಡಿ ಮನೆ ಹೋಗ್ತಾರೆಲ್ಲ. ಜನ ನೋಡ್ರಿ, ಅದಕ್ಕೆ ಫುಲ್ ರಶ್ ಇದೆ. ಒಂದು 15 ಕಿಲೋಮೀಟ್ರ್ ದೂರ ಇದೆ ಇದು. ಈಗ ಟ್ರಿಪ್ ಎಲ್ಲ ಮುಗಿಸಿ ನಾವು ರಿಟರ್ನ್ ಬರ್ತಾಯಿದ್ದೀವಿ. ಸ್ವಲ್ಪ ಊಟ ಮಾಡಿ ನಾವು ಪರೋಟ ಚಿಕನ್ ಮಸಾಲ ತೊಗೊಂಡಿದ್ವಿ. ಆಮೇಲೆ ಎಗ್ ರೈಸು. ಏನಾದರೂ ಊಟ ಆದಮೇಲೆ ಡ್ಯೂ ಕುಡಿಲಿಲ್ಲ ಅಂದರೆ ಸಮಾಧಾನ ಆಗಲ್ಲ. ಊಟ ಎಲ್ಲ ಮುಗಿಸಿ ಈಗ ಡೈರೆಕ್ಟ್ ರೈಲ್ವೆ ಸ್ಟೇಷನಿಗೆ ಬಂದ್ವಿ. ಇದು ಯಶವಂತಪುರ ಎಕ್ಸ್ಪ್ರೆಸ್ಸು 10:55 ಬೀಳುತ್ತೆ. ನಾವು 8 o'clockಗೆ ಬಂದು ಕೂತ್ಕೊಂಡಿದ್ವಿ. ಏಕೆಂದರೆ ಬುಕ್ ಮಾಡೋಕ್ಕೆ ಸೀಟು ಅವೈಲೇಬಲ್ ಇದ್ದಿಲ್ಲ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.